Om Shri Sai Ram. Dear students, welcome to Sat Sai Loka Seva Gurukulam online classes. Today we have NIOS syllabus of mathematics class 9th in that percentage and its application. ಶೇಕಡಾ ಮತ್ತು ಅದರ ಅನ್ವಯಗಳು. It's a wonderful chapter and very important too. So that ಇದು ನಮಗೆ ಬಹಳ ಪ್ರಮುಖವಾದ ಪಾಠ ಮತ್ತು ಅತಿ ಸರಳವಾದ ಪಾಠ ಕೂಡ ಹೌದು. ಯಾಕಂದರೆ ನಾವು ದೈನಂದಿನ ಜೀವನದಲ್ಲಿ ನಾವು ಈ ಶೇಕಡ ಅಂತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನೋಡಿ, ಯು ಮೈಟ್ ಹ್ಯಾವ್ ಸೀನ್ ದಿಸ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್ಸ್, ಟೆಲಿವಿಷನ್ಸ್, ETC. ನೀವು ಈ ಕೆಳಗಿನ ಜಾಹೀರಾತುಗಳನ್ನು ವಾರ್ತಾಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ನೋಡಿರ್ಬೋದು. ಉದಾಹರಣೆಗೆ, ಸೇಲ್ ಅಪ್ ಟು 60% ಆಫ್, ಮಾರಾಟದಲ್ಲಿ 60%ವರೆಗೆ ರಿಯಾಯಿತಿ. ನೀವು ಕೆಲವು ಅಂಗಡಿಗಳಿಗೆ ಹೋದರೆ ನೀವು ನೋಡ್ಬೋದು, ನಮ್ಮಲ್ಲಿ ಈ ಡಿಸ್ಕೌಂಟ್, ಈ ಹಬ್ಬದಕ್ಕೋಸ್ಕರ ನಾವು 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂತಂದೇಳಿ ನೋಡಿರ್ಬೋದು. ಅದೇ ರೀತಿ ರಮೇಶ್ ಗಾಟ್ 93% ಅಗ್ರಿಗೇಟ್. ರಮೇಶ್ ಒಟ್ಟು 93% ಪಡೆದನು. ನಿಮ್ಮ ಶಾಲೆಯಲ್ಲಿ ಪರ್ಸೆಂಟೇಜ್ ಲೆಕ್ಕ ಆಗ್ತಿರಲ್ವ ಮಕ್ಕಳದು, ಅದು ಕೂಡ ಇದರಲ್ಲೇ ಬರುತ್ತೆ. ಅದು ಹೇಗೆ ಅಂತಂದು ತಿಳ್ಕೊಳ್ಳೋಣ. In the above statements, the important word is percent. The word percent has been derived from Latin. This is percentum word. This is a Latin word. Percentum means per 100, out of 100. ಮೇಲಿನ ಹೇಳಿಕೆಗಳಲ್ಲಿ ನಾವು ಗಮನಿಸ್ತಕ್ಕಂತಹ ಪ್ರಮುಖವಾದ ಪದ ಅಂತಂದರೆ ಶೇಕಡ. ಶೇಕಡ ಅಂತಕ್ಕಂತಹದ್ದು ಇದೊಂದು ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಟಿನ್ ಪದ ಯಾವುದಪ್ಪ ಅಂದರೆ ಪರ್ಸೆಂಟಮ್. ಪರ್ಸೆಂಟಮ್ ಅಂದರೆ ಪ್ರತಿಶತದಿಂದ ಪಡೆದದ್ದಾಗಿದೆ. ಹಾಗಂದರೆ ಅರ್ಥ ಪ್ರತಿ 100ಕ್ಕೆ ಅಂತ ಅರ್ಥ. ಈಗ ಈ ಪರ್ಸೆಂಟ್ ಅನ್ನೋದಕ್ಕೆ ಈ ಪರ್ಸೆಂಟೇಜ್ ಸಿಂಬಲನ್ನು ಬಳಸ್ತೀವಿ. ಈ ಪರ್ಸೆಂಟೇಜನ್ನು ಶೇಕಡ ಪದಕ್ಕೆ ಬದಲಾಗಿ ಬಳಸ್ತೇವೆ ನಾವು. ನೋಡಿ, ಎ ಫ್ರ್ಯಾಕ್ಷನ್ whose denominator is 100 is read as percent. ಒಂದು ಭಿನ್ನರಾಶಿಯ ಛೇದ 100 ಆದರೆ ಅದನ್ನು ಶೇಕಡವಾರು ಅಂತ ಕರೀತಾರೆ. ಮಕ್ಕಳ ಗಮನಿಸ್ಕೊಳ್ಳಿ, ನೀವು 7ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಭಿನ್ನರಾಶಿಯನ್ನು ಓದಿದ್ದೀರಿ, ಹೌದಲ್ವಾ? ಅದರಲ್ಲಿ ಉದಾಹರಣೆಗೆ 3/5 ಅಂತ ಇದ್ದರೆ ಈ 3ಅನ್ನು ನ್ಯೂಮರೇಟರ್ ಅಂದರೆ ಅಂಶ ಕನ್ನಡದಲ್ಲಿ, ಕೆಳಗಡೆದ 5ಅನ್ನು ಡಿನಾಮಿನೇಟರ್ ಅಂದರೆ ಕನ್ನಡದಲ್ಲಿ ಛೇದ ಅಂತ ಕರೀತಾರೆ. ನೋಡಿ, ಒಂದು ಭಿನ್ನರಾಶಿಯ ಛೇದ 100 ಆದರೆ, ಅದರ ಛೇದ ಕೇಳ್ತಾ ಇದ್ದಾರೆ ಅವರು, ಛೇದ 100 ಆದರೆ ಅದನ್ನು ಶೇಕಡವಾರು ಅಂತ ಓದ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಉದಾಹರಣೆಗೆ 23/100 ಇಟ್ ಈಸ್ ರೀಡ್ ಆಸ್ 23% ಬಿಕಾಸ್ ಇನ್ ದ ಡಿನಾಮಿನೇಟರ್ ಇಟ್ ಈಸ್ 100. ಛೇದದಲ್ಲಿ 100 ಇದೆ, ಆದ್ದರಿಂದ ಇದನ್ನು ಶೇಕಡ 23 ಅಂತ ಓದ್ತೀವಿ. ಅದೇ ರೀತಿ ದಶಮಾಂಶಕ್ಕೆ ಬರೋಣ ನಾವು, ಅಂದರೆ ರೇಷ್ಯೂ. ಎ ರೇಷ್ಯೂ whose second term is 100 is also called a percent. ಅನುಪಾತದ 2ನೇ ಪದ 100 ಆಗಿದ್ದರೆ ಅದನ್ನು ಶೇಕಡ ಅಂತ ಕರೀತಾರೆ. ನೋಡಿ, ನಿಮ್ಗೆ ಗೊತ್ತಿರಬೇಕು, ದಶಮಾಂಶದಲ್ಲಿ 2 ಪದಗಳಿರ್ತವೆ. ಉದಾಹರಣೆಗೆ ನೋಡಿ, 33:100 ಈಸ್ ಈಕ್ವಿವೆಲೆಂಟ್ ಟು 33%. 33:100 ಇದ್ದರೆ ಅದನ್ನು 33%ಗೆ ಸಮವಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ 2ನೇ ಪದ, ದಿಸ್ ಈಸ್ ಫಸ್ಟ್ ಟರ್ಮ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಟರ್ಮ್. 2ನೇ ಪದ 100 ಆಗಿದ್ದರೆ ದಟ್ ಈಸ್ ಈಕ್ವಲೆಂಟ್ ಟು ಪರ್ಸೆಂಟ್. ಓಕೆ, ನೋಡಿ, ಇಲ್ಲಿ 2ನೇ ಪದ 100 ಇದೆ, ಹಾಗಾಗಿ ಇದು 33%ಗೆ ಸಮ ಆಗಿರ್ತದೆ. ನೆಕ್ಸ್ಟ್, ಕಂಪ್ಯಾರಿಂಗ್ ಟು ಫ್ರ್ಯಾಕ್ಷನ್ಸ್. ಈಗ ಕಂಪೇರಿಂಗ್ ದ 2 ಫ್ರ್ಯಾಕ್ಷನ್ಸ್, ನಾವು 2 ಭಿನ್ನರಾಶಿಗಳನ್ನು ಹೋಲಿಕೆ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಮಕ್ಕಳ 7ನೇ ತರಗತಿ ಮತ್ತು 8ನೇ ತರಗತಿನಲ್ಲಿ ಭಿನ್ನರಾಶಿ ಪಠದಲ್ಲಿ 2 ಭಿನ್ನರಾಶಿಗಳನ್ನ ಯಾವ ರೀತಿ ಹೋಲಿಕೆ ಮಾಡೋದು ಅಂತ ನೀವು ನೋಡಿದ್ವಿ. ಜಸ್ಟ್ ರೀಕ್ಯಾಪ್ ನೋಡಿ, ಇಲ್ಲಿ ವೈಲ್ ಕಂಪೇರಿಂಗ್ 2 ಫ್ರ್ಯಾಕ್ಷನ್ಸ್
we have to convert them to equivalent fractions with common denominator, with the LCM of the denominator. LCM ತಗೊಳ್ಳೋದ್ರಿಂದ ನಾವು ಎರಡು ಭಿನ್ನರಾಶಿಗಳನ್ನು ಕನ್ವರ್ಟ್ ಮಾಡ್ಬೋದು ಈಕ್ವಿಲೆಂಟ್ ಆಗಿ. ನಾವು ಎರಡು ಭಿನ್ನರಾಶಿಗಳನ್ನ ಹೋಲಿಕೆ ಮಾಡಬೇಕಾದ್ರೆ ಮೊದಲು ಅವುಗಳನ್ನು ಸಮಾನ ಭಿನ್ನರಾಶಿಗಳಾಗಿ ಪರಿವರ್ತಿಸಬೇಕು ಲಾಸಾಹ ವಿಧಾನದಿಂದ. ನೋಡಿ, ಫಾರ್ ಎಕ್ಸಾಂಪಲ್ 3/5 and 1/2. You can take two fractions 3/5 and 1/2. ನೋಡಿ, LCM of 5 and 2 is 10. We want to take LCM for denominators of the given fractions. ಕೊಟ್ಟಿರ್ತಕ್ಕಂತಹ ಭಿನ್ನರಾಶಿಯ ಛೇದಗಳಿಗೆ ನಾವು ಲಾಸಾಹವನ್ನು ತಗೋಬೇಕು. ಇಲ್ಲಿ ಮೊದಲನೇ ಭಿನ್ನರಾಶಿಯ ಛೇದ 5, ಎರಡನೇ ಭಿನ್ನರಾಶಿಯ ಛೇದ 2. ಹಾಗಾಗಿ 5 ಮತ್ತು 2ಕ್ಕೆ ಲಾಸಹ ಕಂಡುಹಿಡಿಬೇಕು. ನಾನು ಇಲ್ಲಿ ಡೈರೆಕ್ಟ್ ಬರೆದಿದ್ದೀನಿ ಲಾಸಹ 10 ಅಂತ. ಸಿ 5 and 2 ಆರ್ ಪ್ರೈಮ್ ನಂಬರ್ಸ್, ಅವು ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಪ್ರೈಮ್ ನಂಬರ್ಸ್ಗೆ ನಾವು LCM ಅಂದರೆ ಲಾಸಹ ಕಂಡುಹಿಡಬೇಕಾದ್ರೆ ಸಿಂಪಲ್ ಅವೆರಡನ್ನು ಗುಣಿಸಿ. 5 into 2 you got 10. ಓಕೆ, ನೆಕ್ಸ್ಟ್ ನೋಡಿ, ನಾವು ಏನು ಹೇಳಿದೆ, ವೈಲ್ ಕಂಪೇರಿಂಗ್ ಟೂ ಫ್ರ್ಯಾಕ್ಷನ್ಸ್ ವಿ ಫಸ್ಟ್ ಕನ್ವರ್ಟ್ ದೆಮ್ ಟು ಈಕ್ವಿಲೆಂಟ್ ಫ್ರ್ಯಾಕ್ಷನ್ಸ್. ಸೊ ಫಸ್ಟ್ ಫ್ರ್ಯಾಕ್ಷನ್ ಐ ಆಮ್ ಟೇಕಿಂಗ್ ಫಸ್ಟ್ ಫ್ರ್ಯಾಕ್ಷನ್, ದಟ್ ಈಸ್ 3/5. ದೆನ್ 3/5 ಈಸ್ ಮಲ್ಟಿಪ್ಲೈಡ್ ಬೈ 2/2. ನಾವು ಸಮಾನ ಭಿನ್ನರಾಶಿಗಳಿಗೆ ಪರಿವರ್ತಿಸಬೇಕಾದ್ರೆ ಮೊದಲನೇ ಭಿನ್ನರಾಶಿಯನ್ನು ಎರಡನೇ ಭಿನ್ನರಾಶಿಯ ಛೇದದಿಂದ ಗುಣಿಸೋದ್ರ ಮೂಲಕ ನಾವು ಈಕ್ವಿಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಬೋದು. ನೋಡಿ, 3/5 ಇಂಟು ಎರಡನೇ ಭಿನ್ನರಾಶಿಯ ಛೇದ 2, 2/2. ನೋಡಿ, ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ಮಕ್ಕಳ, ನಾವು 3/5 ಮೊದಲನೇ ಭಿನ್ನರಾಶಿ ತಗೊಂಡ್ವಿ, ಇಲ್ಲಿ ಛೇದ 2 ಇದೆ, ನಾವಿಲ್ಲಿ ಬರೀ ಛೇದವನ್ನು ಮಾತ್ರ ಗುಣಿಸಬಾರ್ದು. ವಿ ಶುಡ್ ನಾಟ್ ಮಲ್ಟಿಪ್ಲೈ ಓನ್ಲಿ ಡಿನಾಮಿನೇಟರ್, ಯು ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಭಿನ್ನರಾಶಿಯ ಅಂಶ ಮತ್ತು ಛೇದ ಎರಡನ್ನೂ ಕೂಡ ಎರಡನೇ ಭಿನ್ನರಾಶಿಯ ಛೇದದಿಂದ ಗುಣಿಸಬೇಕು. ದೆನ್ ವಿ ಗಾಟ್ 6/10, 6/10 ಪಡಿತೀವಿ ನಾವು. ಅದೇ ರೀತಿ ಇದು ಮೊದಲನೇ ಭಿನ್ನರಾಶಿದು ತಗೊಂಡ್ವಿ ಇಲ್ಲಿ. ಈಗ ನೋಡಿ, ಎರಡನೇ ಭಿನ್ನರಾಶಿ ತಗೊಳ್ಳೋಣ. ಈ ಎರಡನೇ ಭಿನ್ನರಾಶಿ ಅಂದರೆ ಎರಡನೇ ಭಿನ್ನರಾಶಿ 1/2. ಈ 1/2 ಮೊದಲನೇ ಭಿನ್ನರಾಶಿಯ ಛೇದದಿಂದ ಗುಣಿಸ್ಬೇಕು. ಮೊದಲನೇ ಭಿನ್ನರಾಶಿ ಯಾವುದು? 3/5. ಅದರ ಛೇದ ಯಾವುದು? 5. ನೋಡಿ, ಇಲ್ಲಿ 5ರಿಂದ ನಾವು ಎರಡನೇ ಭಿನ್ನರಾಶಿಯನ್ನು ಗುಣಿಸಿದ್ದೇವೆ. 1/2 ಇಂಟು 5/5 ಈಸ್ ಈಕ್ವಲ್ಸ್ ಟು 5/10. ನೋಡಿ, ನಾವು ಈ 6/10 ಮತ್ತು 5/10 ಗಮನಿಸಿ. We have to compare to obtain fractions 6/10 and 5/10. Which one is greater? Obviously 6/10 is greater. How can you identify? Because you have to see numerators. In this, the numerators 6 and 5 is there. In this 6 is greater, so that 6/10 is greater than 5/10. ಓಕೆನಾ? ಇಲ್ಲಿ ನಾವು 6/10 ಮತ್ತು 5/10 ಈ ಎರಡು ಭಿನ್ನರಾಶಿಗಳನ್ನ ನಾವು ಹೋಲಿಕೆ ಮಾಡಬೇಕಾದ್ರೆ ನಾವು 6/10 ಅಂತಕ್ಕಂಥದ್ದು ದೊಡ್ಡದು ಅಂತ ಕಂಡುಹಿಡಿತೀವಿ. ಹೇಗೆ ಅಂತ ಅಂದರೆ, ನಾವು ಅಂಶವನ್ನು ನೋಡ್ತೀವಿ, ಛೇದವನ್ನು ನೋಡಬಾರ್ದು. ಯಾಕಂದರೆ ಛೇದ ಸಮನಾಗಿದೆ, ನಾವು ಸಮಾನ ಭಿನ್ನರಾಶಿಗಳಿಗೆ ಆಲ್ರೆಡಿ ಪರಿವರ್ತನೆ ಮಾಡಾಗಿದೆ. ಹಾಗಾಗಿ ನಾವು ನೋಡಬೇಕಾಗಿರೋದು ಅಂಶವನ್ನು. ಈ ಅಂಶದಲ್ಲಿ 6 ಅಂತಕ್ಕಂಥದ್ದು ದೊಡ್ಡದಿದೆ. ಹಾಗಾಗಿ 6/10 ಈಸ್ ಗ್ರೇಟರ್ ದೆನ್ 5/10. ಈಗ 6/10 ಯಾವುದರಿಂದ ಬಂತು? 3/5. 5/10 ಯಾವುದರಿಂದ ಬಂತು? 1/2. ಇಲ್ಲಿ ಗ್ರೇಟರ್ ಯಾವುದಾಗಿದ್ದು? 6/10. ಹಾಗಾಗಿ 3/5 ಈಸ್ ಗ್ರೇಟರ್ ದ್ಯಾನ್ 1/2. ಓಕೆ, ನೆಕ್ಸ್ಟ್, ವೆನ್ ವಿ ಚೇಂಜ್ ದ ಡಿನಾಮಿನೇಟರ್ ಆಫ್ ದೀಸ್ ಫ್ರ್ಯಾಕ್ಷನ್ಸ್ ಟು ಬಿ 100, ನಾವಿಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ನಾವು ಎರಡು ಭಿನ್ನರಾಶಿಗಳನ್ನ ಹೋಲಿಕೆ ಮಾಡಿದ್ವಿ. ಅದು ಬಿಟ್ಟು ನಾವು ಇನ್ನೊಂದು ಮೆಥಡ್ ಏನು ಮಾಡ್ಬೋದು ಅಂತಂದರೆ, ನಾವು ಆ ಡಿನಾಮಿನೇಟರ್ ಆಫ್ ದಿ ಫ್ರ್ಯಾಕ್ಷನ್ ಈಸ್ ಕನ್ವರ್ಟೆಡ್ ಟು 100ಗೆ ನಾವು ಆ ಭಿನ್ನರಾಶಿಗಳ ಛೇದವನ್ನು ಪರಿವರ್ತನೆ ಮಾಡಿದಾಗ ಹೇಗಾಗುತ್ತೆ ನೋಡಿ. ಮೊದಲನೇ ಭಿನ್ನರಾಶಿ 3/5 ತೊಗೊಂಡಿದ್ದೀನಿ. 3/5 ಇಂಟು 20/20. ವೈ ಐ ಆಮ್ ಮಲ್ಟಿಪ್ಲೈಯಿಂಗ್ 3/5 ಫ್ರಮ್ 20/20.
ಏಕೆ ನಾನು 3/5 20/20ರಿಂದ ಗುಣಿಸಿದ್ದೀನಿ ಅಂದರೆ ನಮ್ಮ ಗೋಲ್ ಏನು ಇಲ್ಲಿ, ನಾವು ಭಿನ್ನರಾಶಿಗಳ ಛೇದ 100 ಇರಬೇಕಂತೆ. ಅವರ್ ಗೋಲ್ ಈಸ್ ಟು ಚೇಂಜ್ ದ ಡಿನಾಮಿನೇಟರ್ ಆಫ್ ದಿಸ್ ಫ್ರಾಕ್ಷನ್ ಟು ಬಿ 100. ಹಾಗಾಗಿ ನಾವು 5 ಇರ್ತಕ್ಕಂತಹ ಛೇದವನ್ನು 20ರಿಂದ ಗುಣಿಸಿದಾಗ ಮಾತ್ರ ನಮಗೆ 100 ಬರುತ್ತೆ. ಹಾಗಾಗಿ ನಾವು 20ರಿಂದ ಗುಣಿಸಿದ್ದೀವಿ. ಸರ್ ನಮಗೆ ಛೇದ 100 ಬೇಕು, 20ರಿಂದ ಗುಣಿಸಿದ್ದೀವಿ ಸರ್, ಮತ್ತು ಇಲ್ಲಾಕೆ ಸರ್ ಇದು ಅಂತ ಅಂದರೆ, ನಾವು ಭಿನ್ನರಾಶಿಗಳನ್ನು ಗುಣಿಸ್ಬೇಕಾದ್ರೆ ಬರೀ ಛೇದವನ್ನು ಮಾತ್ರ ಗುಣಿಸೋ ಹಾಗಿಲ್ಲ. ವಿ ಶುಡ್ ನಾಟ್ ಮಲ್ಟಿಪ್ಲೈ ಓನ್ಲಿ ಡಿನಾಮಿನೇಟರ್, ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅಂಶ ಮತ್ತು ಛೇದ ಎರಡನ್ನೂ ಕೂಡ ನಾವು ಗುಣಿಸ್ಬೇಕು. ಹಾಗಾಗಿ ನಮಗೆ 60/100 ಬರುತ್ತೆ. ನೋಡಿ, ನಾನು ಆಗಲೇ ಹೇಳಿದಾಗೆ ಭಿನ್ನರಾಶಿಯ ಛೇದ 100 ಆಗಿದ್ರೆ ಅದನ್ನೇನಂತ ಕರಿಬೋದು? ಪರ್ಸೆಂಟ್. ಇಫ್ ದ ಡಿನಾಮಿನೇಟರ್ ಆಫ್ ದಿ ಫ್ರಾಕ್ಷನ್ ಈಸ್ 100, ದೆನ್ ಇಟ್ ಈಸ್ ರೀಡ್ ಇಟ್ ಆಸ್ ಪರ್ಸೆಂಟ್. ಸೊ ದ್ಯಾಟ್ ಇಲ್ಲಿ ನಮಗೆ ಭಿನ್ನರಾಶಿಯ ಛೇದ 100 ಆಗಿದೆ, ಹಾಗಾಗಿ ಇದನ್ನು 60% ಅಂತ ಕರಿತೀವಿ. ನಾವು ಎರಡನೇ ಭಿನ್ನರಾಶಿ ತಗೊಳ್ಳೋಣ, ಅದು 1/2. ನೋಡಿ ಇಲ್ಲಿ 1/2 ಇಂಟು 50/50. ನಾನು ಯಾಕೆ 50/50 ಮಲ್ಟಿಪ್ಲೈ ಮಾಡಿದೆ ಗೊತ್ತಲ್ಲ? ಯಾಕೆ ಅಂದರೆ ನಮಗೆ ಛೇದ 100 ಬರಬೇಕು. ಹಾಗಾಗಿ 2ಅನ್ನು 50ರಿಂದ ಗುಣಿಸಿದಾಗ ನಮ್ಗೆ 100 ಬರುತ್ತೆ ಅಲ್ವಾ? ಹಾಗಾಗಿ 1 × 50 = 50. 50 / 100. ಎಗೈನ್ ಭಿನ್ನರಾಶಿಯ ಛೇದ ಇಲ್ಲಿ 100 ಆಗಿದೆ, ಹಾಗಾಗಿ ಇಟ್ ಕ್ಯಾನ್ ಬಿ ರಿಟ್ ಆಸ್ 50%. ನೆಕ್ಸ್ಟ್ ಮುಂದೆ ಹೋಗೋಣ. ಕನ್ವರ್ಷನ್ ಆಫ್ ಎ ಫ್ರಾಕ್ಷನ್ ಇಂಟು ಪರ್ಸೆಂಟ್. ಭಿನ್ನರಾಶಿಯಿಂದ ಶೇಕಡಾಗೆ ಪರಿವರ್ತಿಸೋದು ಹೇಗೆ ಅಂತ ನೋಡೋಣ. ನೋಡಿ ಇಲ್ಲಿ 3/4 is equals to 3/4 into 25/25 is equals to 75/100 means 75%. Remember, I told for a fraction you have to convert the denominator of the fraction to be 100. So that here the denominator is 4, then we have to multiply 4/25, we get 100. Then you have to multiply both numerator and denominator. ಅಂಶ ಮತ್ತು ಛೇದ ಎರಡನ್ನೂ ಕೂಡ ಗುಣಿಸೋದ್ರಿಂದ ನಮಗೆ 3 25 75, 4 25 100, 75/100 ಅಂದರೆ 75% ಬರುತ್ತೆ. ಅದೇ ರೀತಿ ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಇದನ್ನು ನಾವೇನು ಮಾಡಿದ್ವಿ, ಛೇದವನ್ನು ನಾವು 100ಕ್ಕೆ ಕನ್ವರ್ಟ್ ಮಾಡಿಕೊಂಡು ಬರೆದ್ವಿ. ಅದ್ರ ಬದಲು ಏನು ಮಾಡಬೇಕು ಅಂತ ಅಂದರೆ, ಆ ಕೊಟ್ಟಿರ್ತಕ್ಕಂತಹ ಭಿನ್ನರಾಶಿಯನ್ನು 100%ಇಂದ ಗುಣಿಸೋದು. We have to multiply the given fraction with 100%. Then you got 75%. 4 1s are 4, 4 25s are 100. You got 75%. To write a fraction as percent, we may multiply the fraction by 100 and simplify it, attach the percentage symbol. ನೋಡಿ ಇಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಫ್ರಾಕ್ಷನನ್ನು 100ರಿಂದ ಮಲ್ಟಿಪ್ಲೈ ಮಾಡಿ ನಾವು ಪರ್ಸೆಂಟೇಜ್ ಸಿಂಬಲನ್ನು ಆ್ಯಡ್ ಮಾಡಿದ್ದೇವೆ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಎ ಪರ್ಸೆಂಟ್ ಇಂಟು ಫ್ರಾಕ್ಷನ್. ನಾವು ಹಿಂದೆ ಏನು ಮಾಡಿದ್ವಿ, ಫ್ರಾಕ್ಷನ್ ಟು ಪರ್ಸೆಂಟ್, ದಟ್ ಈಸ್ ವೈಸ್ ವರ್ಸ ಕನ್ವರ್ಷನ್ ಆಫ್ ಎ ಪರ್ಸೆಂಟ್ ಇಂಟು ಫ್ರಾಕ್ಷನ್. ಶೇಕಡಾದಿಂದ ಭಿನ್ನರಾಶಿಗೆ ಪರಿವರ್ತನೆ ಮಾಡೋಣ. ಹೇಗೆ ನೋಡಿ ಇಲ್ಲಿ, ದೇ ಆರ್ ಗಿವನ್ 45%. ಓಕೆ, 45 ಇಂಟು 1/100. ಹಿಂದೆ ಏನು ಮಾಡಿದ್ವಿ, ನಾವು 100ರಿಂದ ಗುಣಿಸಿದ್ವಿ, ಆದರೆ ಇಲ್ಲಿ ನಾವು 1/100ಇಂದ ಗುಣಿಸ್ತಾ ಇದ್ವಿ. ಅಂದರೆ ಇನ್ಸ್ಟೆಡ್ ಆಫ್ ದ್ಯಾಟ್ 45 / 100 ಅಂದರೆ 100ರಿಂದ ಭಾಗಿಸ್ತಾ ಇದ್ದೀವಿ ಇಲ್ಲಿ ನಾವು, ಹೌದಲ್ವಾ? ನಾವು ಅಲ್ಲೇನು ಮಾಡಿದ್ವಿ, ಗುಣಿಸಿದ್ವಿ, ಇಲ್ಲಿ ಭಾಗಿಸಿದ್ವಿ. ನೋಡಿ, ನಾವಲ್ಲೇನು ಮಾಡಿದ್ದು, ಭಿನ್ನರಾಶಿಯಿಂದ ಶೇಕಡಾಗೆ ಮಾಡಿದ್ದು, ಇಲ್ಲಿ ಶೇಕಡದಿಂದ ಭಿನ್ನರಾಶಿ ಮಾಡಿದ್ರು, ಉಲ್ಟಾ ಅಲ್ವಾ? ಹಾಗಾಗಿ ಇಲ್ಲಿ ಕೂಡ ಉಲ್ಟಾ ಮಾಡೋಣ. 100ಅಲ್ಲಿ ಗುಣಿಸಿದ್ವಿ, ಇಲ್ಲಿ ಭಾಗಿಸ್ತಾ ಇದ್ದೀವಿ. ನೋಡಿ, 45 ಇಂಟು 1/100 ಈಸ್ ಈಕ್ವಲ್ಸ್ ಟು 45 / 100. ದೆನ್ ಸಿಂಪ್ಲಿಫೈ ವಿಟ್, ಯು ಗಾಟ್ 9/20. ಇನ್ ಜನರಲ್ ಆಗಿ ಹೇಳಬೇಕಪ್ಪ ಅಂತಂದರೆ ಇದನ್ನು x% ಈಸ್ ಈಕ್ವಲ್ಸ್ ಟು x / 100. ದಿಸ್ ಎಕ್ಸ್ ಮೇ ಬಿ ಎನಿ ನಂಬರ್. ಎಕ್ಸ್ ಯಾವುದೇ ನಂಬರ್ ಆಗಿರ್ಬೋದು, ಅದಕ್ಕೆ x% ಅಂತ ಕೊಟ್ಟರೆ ಕನ್ವರ್ಷನ್ ಟು ಭಿನ್ನರಾಶಿ ಪರಿವರ್ತನೆ ಮಾಡಬೇಕಾದ್ರೆ x / 100 ಆಗುತ್ತೆ, ನಂಬರ್ / 100 ಆಗುತ್ತೆ. ಮತ್ತೆ ಅದನ್ನು ಸರಳ ರೂಪಕ್ಕೆ ತಂದು ನಾವು ಭಿನ್ನರಾಶಿ ರೂಪದಲ್ಲಿ ಇಡ್ಬೋದು.
ನೋಡಿ, ಟು ರೈಟ್ ಎ ಪರ್ಸೆಂಟ್ ಆಸ್ ಎ ಫ್ರಾಕ್ಷನ್ ವಿ ಡ್ರಾಪ್ ಪರ್ಸೆಂಟ್ ಸೈನ್. ಫಸ್ಟ್ ಈ ಪರ್ಸೆಂಟ್ ಸೈನನ್ನು ಬಿಡಬೇಕು. ದೆನ್ ಮಲ್ಟಿಪ್ಲೈ ದ ನಂಬರ್ ಬೈ 1/100. 1/100 ಇಂದ ಮಲ್ಟಿಪ್ಲೈ ಮಾಡಬೇಕು. ಆರ್ ಡಿವೈಡ್ ದ ನಂಬರ್ ಬೈ 100. ಮಲ್ಟಿಪ್ಲೈಡ್ ಬೈ 1/100 ಈಸ್ ನಥಿಂಗ್ ಬಟ್ ಡಿವೈಡ್ ನಂಬರ್ ಬೈ 100. ಓಕೆ, ಆ್ಯಂಡ್ ಸಿಂಪ್ಲಿಫೈ ಇಟ್. ಶೇಕಡವನ್ನು ಒಂದು ಭಿನ್ನರಾಶಿಯಲ್ಲಿ ಬರೆಯಲು ನಾವು ಪರ್ಸೆಂಟೇಜ್ ಚಿಹ್ನೆಯನ್ನು ಬಿಟ್ಬಿಡಬೇಕು ಮತ್ತು ಆ ಸಂಖ್ಯೆಯನ್ನು 1/100ರಿಂದ ಗುಣಿಸ್ಬೇಕು ಅಥವಾ 100ರಿಂದ ಭಾಗಿಸ್ಬೇಕು. ಅದನ್ನು ಮತ್ತೆ ಸರಳೀಕರಣಗೊಳಿಸಿ ನಾವು ಭಿನ್ನರಾಶಿ ರೂಪದಲ್ಲಿ ಇಡಬೇಕು. ಕನ್ವರ್ಷನ್ ಆಫ್ ಎ ಡೆಸಿಮಲ್ ಇಂಟು ಎ ಪರ್ಸೆಂಟ್. ಡೆಸಿಮಲ್ಲಿಂದ ಪರ್ಸೆಂಟ್ಗೆ ಅಂದರೆ ದಶಮಾಂಶದಿಂದ ಶೇಕಡಗೆ ಯಾವ ರೀತಿ ಪರಿವರ್ತನೆ ಮಾಡೋದು ನೋಡಿ. ಇಲ್ಲಿ 0.35 ಇದೆ. ಇದು ದಶಮಾಂಶ ಬಿಂದು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಡೆಸಿಮಲ್ ಪಾಯಿಂಟ್. ಓಕೆ, 0.35. ಮಕ್ಕಳೇ, ಇದನ್ನೊಂದು ಕ್ಲೀನಾಗಿ ತಿಳ್ಕೊಳ್ಳಿ. 0.35 ದಿಸ್ ಈಸ್ ಎ ರಾಂಗ್ ರೀಡಿಂಗ್. ಓಕೆ, ಇದನ್ನು 0.35 ಅಂತ ಓದಬಾರದು. ದಶಮಾಂಶ ಬಿಂದು ನಂತರ ಇರತಕ್ಕಂತಹ ಅಂಕೆಗಳನ್ನು ನಾವು ಬಿಡಿಯಾಗಿ ಓದಬೇಕಂದ್ರೆ 0.35, 0.35. ಓಕೆ, ದೆನ್ ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ, 0.350 ಈ ಒಂದು 0 ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನಿಮ್ಮ ಅಂಡರ್ಸ್ಟ್ಯಾಂಡ್ಗೋಸ್ಕರ, ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಏನು ಮಾಡ್ತೀವಿ ನಾವು ಇಲ್ಲಿ ಅಂತ ಅಂದರೆ, ಆ್ಯಕ್ಚುಲಾಗಿ ನಾವು ದಶಮಾಂಶದಿಂದ ಶೇಕಡಗೆ ಪರಿವರ್ತನೆ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂತಹ ಬಿಂದುವನ್ನು ನಾವು 2 ಪಾಯಿಂಟ್ ಮುಂದಕ್ಕೆ ಹೋಗ್ತೀವಿ, 2 ಅಂಕೆಗಳು ಮುಂದಕ್ಕೆ ಹೋಗ್ತೀವಿ. ನೋಡಿ, ಇಲ್ಲಿರೋ ಬಿಂದುವನ್ನು ನಾವು ಇಲ್ಲಿರ್ತಕ್ಕಂತಹ ಬಿಂದುವನ್ನು ನಾವು 2 ಬಿಂದುಗಳು ಮುಂದಕ್ಕೆ ಹೋಗ್ತೀವಿ. ಅಂದರೆ 35.0%. ಅಂದರೆ ಇದನ್ನು ಪಾಯಿಂಟ್ ಆದಮೇಲೆ 0 ಇದ್ದರೆ ಅದು ಲೆಕ್ಕಕ್ಕಿಲ್ಲ ನಮಗೆ, ಅದನ್ನು 35% ಅಂತ ಹೇಳ್ಬೋದು. ಹಾಗೆಯೇ ನಾವು ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. 0.459 ಓಕೆ ಇಸ್ ಈಕ್ವಲ್ ಟು 0.459. ನಾನು ಏನು ಮಾಡಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ 2 ಪಾಯಿಂಟ್ ಮುಂದಕ್ಕೆ ಹಾಕ್ತಾ ಇದ್ದೀನಿ ಬಲಗಡೆಗೆ. ಓಕೆ, ಇಲ್ಲಿ 0 ಆದಮೇಲೆ ಪಾಯಿಂಟ್ ಇದೆ, ನಾವು ಮುಂದಕ್ಕೆ ಹಾಕಿದಾಗ 4 and 5 ಆದಮೇಲೆ ನಮಗೆ ಪಾಯಿಂಟ್ ಬರ್ತಾ ಇದೆ. ಅಂದರೆ 0.45%. ಇಲ್ಲಿ ನೋಡಿ, ಬಿಂದುವಿಂದ ಎಡಗಡೆಗೆ ಅಂಕೆಗಳು ಬಿಟ್ಟು ಕೊನೆಗೆ 0 ಏನಾದರೂ ಇದ್ದರೆ ಅದು ಆ ವ್ಯಾಲ್ಯೂ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗಾಗಿ 45.9% ಅಂತ ಬರೆದಿದ್ದೇವೆ ನಾವು. ಮತ್ತೊಂದು ಉದಾಹರಣೆ ನೋಡೋಣವಾ? ನೋಡಿ, ಇಲ್ಲಿ 0.0063. ಯಾರಾದರೂ ಓದ್ತೀರಾ? 0.0063 ಅಂತ? ತಪ್ಪದು. ನೋಡಿ, ಇದನ್ನು ಓದಬೇಕಾಗಿರೋದು 0.0063. 0.0063 ನೋಡಿಲ್ಲ, 2 ಪಾಯಿಂಟ್ ಮುಂದಕ್ಕೆ ಕಳಿಸ್ಬೇಕಂದ್ರೆ ಬಲಗಡೆಗೆ ಕಳಿಸ್ಬೇಕಲ್ವಾ? ಈ 0 ಆದಮೇಲೆ ಪಾಯಿಂಟ್ ಇದೆ, ನಾವು ಇಲ್ಲಿಗೆ ಬರ್ತದೆ ಪಾಯಿಂಟ್, ಹೌದಲ್ವಾ? ನೋಡಿ, 0.63% ಈಸ್ ಈಕ್ವಲ್ಸ್ ಟು 0.63%. ನಾನು ಈ 2 ಸಂಖ್ಯೆ 2 0 ಇಲ್ಲಿ ಬಿಟ್ಟಿದ್ದೀನಿ. ಯಾಕೆ? ಪಾಯಿಂಟ್ ಆದಮೇಲೆ ಎಡಗಡೆಗೆ 0 ಇದ್ದರೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಈ ಪಾಯಿಂಟ್ ಬರ್ಕೊಂಡಿದ್ದೀರಲ್ಲ ಸರ್ ಈ 0ನ ಅಂತ ಅಂದರೆ, ಯಾಕೆ ಅಂದರೆ ನೀವು ಪಾಯಿಂಟ್ ಇಕ್ಕಿರೋದು ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು 10 ಬರ್ಕೊಂಡಿದ್ದೀವಿ. ಬೇಕಾದರೆ ನೀವು ಈ ರೀತಿ ಕೂಡ ಬರಿಬೋದು, 0.63%. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ದೆನ್ ದಸ್ ಟು ರೈಟ್ ಡೆಸಿಮಲ್ ಆಸ್ ಎ ಪರ್ಸೆಂಟ್ ವಿ ಮೂವ್ ದ ಡೆಸಿಮಲ್ ಪಾಯಿಂಟ್ 2 places to right and put percent sign. ಈ ಪರ್ಸೆಂಟ್ ಸೈನನ್ನು ಹಾಕ್ತೀವಿ ನಾವು ಕೊನೆಗೆ. ಹೀಗಾಗಿ ದಶಮಾಂಶವನ್ನು ಶೇಕಡಗೆ ಪರಿವರ್ತಿಸಲು ನಾವು ದಶಮಾಂಶ ಬಿಂದುವನ್ನು 2 ಸ್ಥಳಗಳನ್ನು ಬಲಕ್ಕೆ ಸರಿಸ್ತೇವೆ ಮತ್ತು ಪರ್ಸೆಂಟ್ ಚಿಹ್ನೆಯನ್ನು ಹಾಕ್ತೇವೆ. ಈಗ ಕನ್ವರ್ಷನ್ ಆಫ್ ಎ ಪರ್ಸೆಂಟ್ ಇಂಟು ಡೆಸಿಮಲ್. ಹಿಂದೆ ಏನು ಮಾಡಿದ್ವಿ? ಡೆಸಿಮಲ್ ಟು ಪರ್ಸೆಂಟ್. ಡೆಸಿಮಲಲ್ಲಿ ಕೊಟ್ಟಿದ್ರು ಪರ್ಸೆಂಟ್ ಕನ್ವರ್ಟ್ ಮಾಡಿದ್ವಿ, ವೈಸ್ ವರ್ಷ ಉಲ್ಟಾ. ಶೇಕಡದಿಂದ ದಶಮಾಂಶಕ್ಕೆ ಪರಿವರ್ತನೆ. ನೋಡಿ, ಉದಾಹರಣೆಗೆ 43%. 43% ಕೊಟ್ಟಾಗ ಅಲ್ಲಿ ದಶಮಾಂಶದಲ್ಲಿ ಕೊಟ್ಟಾಗ ನಾವೇನು ಮಾಡ್ತಿದ್ವಿ? 2 ಅಂಕೆಗಳ ಮುಂದಕ್ಕೆ ಹೋಗ್ತಾ ಇದ್ವಿ. ಈಗ ಹಾಗೆಯೇ ರಿವರ್ಸ್, ಹಿಂದಕ್ಕೆ ಬನ್ನಿ, ಉಲ್ಟಾ ಅಲ್ವಾ? ಕಾನ್ವರ್ಸ್. ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲ, ನಾನು ಆದರೆ ಇಲ್ಲಿ 2 zeros ಬರ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ಈ ಬಿಂದುವನ್ನು
ಎಡಗಡಿಕೆ ಮೂವ್ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡು ಸ್ಥಳಗಳ ಎಡಗಡಿಗೆ ಮೂವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಪಾಯಿಂಟ್ ಇಲ್ಲಿರ್ತಕ್ಕಂತಹದ್ದು ಎಡಕ್ಕೆ ಬಂದರೆ ಇಲ್ಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಹಿಂದಗಡೆಗೆ ಸಂಖ್ಯೆ ಇಲ್ಲ ಅಂದರೆ ಆ ಪಾಯಿಂಟ್ ಗೊತ್ತಾಗೋದಿಲ್ಲ. ಹಾಗಾಗಿ 2 ಬರ್ಕೊಂಡಿದ್ದೀನಿ ನಾನು. ಸೊ ದ್ಯಾಟ್ 0043.0% ಈಸ್ ನಥಿಂಗ್ ಬಟ್ 43% ಓನ್ಲಿ. ಓಕೆ, ನಾನೇನು ಮಾಡಿದ್ದೀನಿ, ಇದನ್ನು ಎರಡು ಅಂಕಿಗಳ ಹಿಂದಕ್ಕೆ ತಗೊಂಡ್ರೆ 0.43% ಅಂತ ಬರಲ್ಲ. ಯಾಕೆ ಪರ್ಸೆಂಟ್ ಬರಲ್ಲ ಇಲ್ಲಿ ನೋಡಿ. ಇಲ್ಲಿ ನಾವು ಶೇಕಡದಲ್ಲಿ ಕೊಟ್ಟಿರೋದನ್ನೇ ದಶಮಾಂಶಕ್ಕೆ ಪರಿವರ್ತನೆ ಮಾಡ್ತಿರೋದು. ಹಾಗಾಗಿ 0.43 ಓನ್ಲಿ. ಯು ಶುಡ್ ನಾಟ್ ರೈಟ್ ಪರ್ಸೆಂಟ್ ಸೈನ್ ಹಿಯರ್. ಪ್ರೀವಿಯಸ್ಲಿ ವಿ ಹ್ಯಾವ್ ಪುಟ್ ಪರ್ಸೆಂಟ್ ಸೈನ್ ಬಿಕಾಸ್ ದಟ್ ಈಸ್ ಇನ್ ಡೆಸಿಮಲ್. ದಶಮಾಂಶದಲ್ಲಿ ಇತ್ತದು, ಅದಕ್ಕೆ ನಾವು ಪರ್ಸೆಂಟ್ ಶೇಕಡಕ್ಕೆ ಪರಿವರ್ತನೆ ಮಾಡ್ತಿದ್ವಿ, ಪರ್ಸೆಂಟ್ ಕೊಟ್ವಿ. ಬಟ್ ಇಲ್ಲಿರೋದೇ ಶೇಕಡದಲ್ಲಿ, ನಾವು ಮಾಡ್ತಿರೋದು ದಶಮಾಂಶ. ಹಂಗಾಗಿ ಪರ್ಸೆಂಟ್ ಸೈನ್ ಹಾಕೋಂಗಿಲ್ಲ. ಮತ್ತೊಂದು ಉದಾಹರಣೆ ನೋಡೋಣವಾ. 0.2%. 0.2% ಈಸ್ ದಿಸ್ ಟು ಈಸ್ ನಥಿಂಗ್ ಬಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಈ 2 0 ಹಾಕೊಂಡಿದ್ದೀನಿ ಅಷ್ಟೇ. ಅಂದರೆ ಈ ಪಾಯಿಂಟ್ 2 ಹಿಂದಕ್ಕೆ ಬರುತ್ತಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗಲಿ ಅಂತ. ನೋಡಿ, ಇಲ್ಲಿರ್ತಕ್ಕಂತಹ ಪಾಯಿಂಟು 2 ಅಂಕಿಗಳು ಎಡಗಡೆಗೆ ಚಲಿಸುತ್ತೆ, ಇಲ್ಲಿ ಬರುತ್ತೆ ನೋಡಿ 0.002. ಇದು ನಮಗೆ ದಶಮಾಂಶ ರೂಪ. ಮತ್ತೊಂದು, ಟು ರೈಟ್ ಎ ಪರ್ಸೆಂಟ್ ಆ್ಯಸ್ ಎ ಡೆಸಿಮಲ್ ವಿ ಡ್ರಾಪ್ ಪರ್ಸೆಂಟ್ ಸೈನ್. ಫಸ್ಟ್ ಈ ಪರ್ಸೆಂಟ್ ಸೈನನ್ನು ಬಿಟ್ಬಿಡಬೇಕು. ಆ್ಯಂಡ್ ಇನ್ಸರ್ಟ್ ಆರ್ ಮೂವ್ ಡೆಸಿಮಲ್ ಪಾಯಿಂಟ್ 2 places ಟು ದಿ ಲೆಫ್ಟ್. ಅಲ್ಲೇನು ಮಾಡಿದ್ವಿ, 2 places ಟು ರೈಟ್. ಇಲ್ಲಿ ಲೆಫ್ಟ್ ಮಾಡ್ತಾ ಇದ್ದೀವಿ. ಶೇಕಡವನ್ನು ದಶಮಾಂಶವಾಗಿ ಬರೆಯಲು ನಾವು ಪರ್ಸೆಂಟ್ ಚಿಹ್ನೆಯನ್ನು ಬಿಡಬೇಕು ಮತ್ತು ದಶಮಾಂಶ ಬಿಂದುಗಳನ್ನು 2 ಸ್ಥಾನ ಎಡಕ್ಕೆ ಚಲಿಸಬೇಕು. ಹಾಗಾಗಿ ಈ ರೀತಿಯಾಗಿ ನಾವು ಶೇಕಡವನ್ನು ದಶಮಾಂಶಕ್ಕೆ ಪರಿವರ್ತನೆ ಮಾಡಿದ್ವಿ. ಈಗ ಮತ್ತೆ ನಾವು ಈ ವಿಚಾರಗಳ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಎಕ್ಸಾಂಪಲ್ 1.1. ಶ್ವೇತಾ obtained 18 marks in a test of 25 marks. What was her percentage of marks? Okay, she got 18 marks. This test is out of her 25 marks. Then we have to calculate percentage of marks. ಓಕೆ, 25 ಅಂಕಗಳ ಪರೀಕ್ಷೆಯಲ್ಲಿ ಶ್ವೇತಾ 18 ಅಂಕಗಳನ್ನು ಪಡೆದರು. ಅವಳ ಶೇಕಡಾವಾರು ಅಂಕಗಳು ಎಷ್ಟು? ಸೊಲ್ಯೂಷನ್, ಪರಿಹಾರ. ನಾವು ಮೊದಲು ಯಾವುದೇ ಲೆಕ್ಕ ಕೊಡಲಿ, ಪ್ರಾಬ್ಲಮ್ಸ್ ಕೊಡಲಿ, ವಿ ಹ್ಯಾವ್ ಟು ಫೈಂಡ್ ವಾಟ್ ದೇ ಆರ್ ಗಿವನ್. ಓಕೆ, ಫಸ್ಟ್ ವಾಟ್ ದೇ ಆರ್ ಗಿವನ್? ಟೋಟಲ್ ಮಾರ್ಕ್ಸ್. ಒಟ್ಟು ಅಂಕಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ 25 ಮಾರ್ಕ್ಸಿಗೆ ಅಂಕ, 25 ಮಾರ್ಕ್ಸಿಗೆ ಟೆಸ್ಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು? ಅಂಕಗಳು. ಅಂದರೆ ಮಾರ್ಕ್ಸ್ ಒಬ್ಟೈನ್ಡ್, ಪಡೆದ ಅಂಕಗಳು ಎಷ್ಟು? 18. ಓಕೆ, ನೆಕ್ಸ್ಟ್ ಫ್ರ್ಯಾಕ್ಷನ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್, ಪಡೆದ ಅಂಕಗಳ ಭಿನ್ನರಾಶಿ ರೂಪವನ್ನು ಪಡಿಬೇಕು. ನೋಡಿ, ಇಲ್ಲಿ ನಾನು 18 ಅಂಶದಲ್ಲಿ ಬರೆದಿದ್ದೀನಿ, 25 ಛೇದದಲ್ಲಿ ಬರೆದಿದ್ದೀನಿ. ಯಾಕೆ? ವೈ ಐ ಆಮ್ ರೈಟಿಂಗ್ 18 ಇನ್ ನ್ಯೂಮರೇಟರ್ ಆ್ಯಂಡ್ 25 ಇನ್ ಡಿನಾಮಿನೇಟರ್? ಬಿಕಾಸ್ ಔಟ್ ಆಫ್ ಅಂದರೆ ಒಟ್ಟು ಎಷ್ಟಿರ್ತದೋ ಅದು ಯಾವಾಗಲೂ ನಮಗೆ ಛೇದದಲ್ಲಿ ಇರಬೇಕು. ಮತ್ತು ಪಡೆದಿರೋದು ಮೀನ್ಸ್ ಒಬ್ಟೈನ್ಡ್ ಮಾರ್ಕ್ ಶುಡ್ ಬಿ ಇನ್ ನ್ಯೂಮರೇಟರ್, ಅದು ಅಂಶದಲ್ಲಿರಬೇಕು. ನಾವು ಪಡೆದಿರತಕ್ಕಂತಹ ಅಂಕಗಳು ಅಂಶದಲ್ಲಿ ಇರಬೇಕು. 18/25. ಹಾಗಾಗಿ ಇದು ಭಿನ್ನರಾಶಿಯ ರೂಪ. ಮತ್ತು ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಾನು ಹೇಳಿದೆ ಆಗಲೇ, ಭಿನ್ನರಾಶಿಲಿ ಕೊಟ್ಟರೆ ನಾವೇನು ಮಾಡಬೇಕೀಗ? ಪರ್ಸೆಂಟ್ ಅಂದರೆ ಶೇಕಡಕ್ಕೆ ಪರಿವರ್ತನೆ ಮಾಡಬೇಕು. ಭಿನ್ನರಾಶಿ ಸಿಕ್ತು ನಮಗೆ 18/25. ಹೇಗೆ ಶೇಕಡಕ್ಕೆ ಪರಿವರ್ತನೆ ಮಾಡೋದು ಹೇಳಿ? ಏನು ಮಾಡ್ತಿದ್ವಿ ನಾವು? ಛೇದವನ್ನು ಛೇದವನ್ನು ನಾವು 100ಕ್ಕೆ ಪರಿವರ್ತನೆ ಮಾಡ್ತಾ ಇದ್ವಿ. ಡಿನಾಮಿನೇಟರ್ ಶುಡ್ ಬಿ ಕನ್ವರ್ಟೆಡ್ ಟು 100. ನೋಡಿ, ಇಲ್ಲಿ 18/25 ಇಂಟು 4/4. 4/4 ಯಾಕೆ ಮಲ್ಟಿಪ್ಲೈ ಮಾಡಿದೆ? ನಮಗೆ ಛೇದ ಇಲ್ಲಿ 25 ಇದೆ, ಮತ್ತು ನಾವು 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ನಮಗೆ ಛೇದ 100 ಆಗುತ್ತೆ. ಹಾಗಾಗಿ ನಾನು ಅಂಶ ಮತ್ತು ಛೇದ ಎರಡನ್ನು 4/4 ಮಲ್ಟಿಪ್ಲೈ ಮಾಡಿದೆ. ಓಕೆ, ಸೊ ದ್ಯಾಟ್ ವಿ ಗಾಟ್ 72/100, 72%. ಅವಳ ಪರ್ಸೆಂಟೇಜ್ ಎಷ್ಟು ಹಂಗಾದರೆ? 72%. ಆರ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಪರ್ಸೆಂಟ್, ಶೇಕಡಾವಾರು ಪದದ ಇನ್ನೊಂದು ಮೆಥಡ್ ಇದೆ. ಮತ್ತೊಂದು ಮೆಥಡ್ ಹೇಗೆ? ಇನ್ನೊಂದು ಹೇಳಿದೆ, ನಾವು ಛೇದವನ್ನು 100ಕ್ಕೆ ಪರಿವರ್ತನೆ ಮಾಡ್ಕೊಂಡಾದರೂ ಮಾಡ್ಬೋದು. ಇಲ್ಲ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಯನ್ನು 100% ಮಲ್ಟಿಪ್ಲೈ ಮಾಡೋದು. 18/25 ಇಂಟು 100%. ಸಿ ಹಿಯರ್, 25 1s are 25 4s are 100. 4 into 18, 72%.
ಓಕೆ, ಮತ್ತೊಂದು ಸಮಸ್ಯೆ ನೋಡೋಣ. ಎಕ್ಸಾಂಪಲ್ 1.2, ಇನ್ ದ ವರ್ಡ್ ಪರ್ಸೆಂಟೇಜ್ ವಾಟ್ ಪರ್ಸೆಂಟ್ ಆಫ್ ಲೆಟರ್ಸ್ ಆರ್ ಈಸ್. ಪರ್ಸೆಂಟೇಜ್ ಪದದಲ್ಲಿ ಶೇಕಡಾವಾರು ಈ ಅಕ್ಷರಗಳು ಎಷ್ಟು ಅಂತ ಒಂದು ಪದ ಕೊಟ್ಟಿದ್ದಾರೆ, ಅದು ಪರ್ಸೆಂಟೇಜ್ ಅಂತಕ್ಕಂಥದ್ದು. ಅದರಲ್ಲಿ ಈ ಅಕ್ಷರಗಳು ಎಷ್ಟಿದ್ದಾವೆ, ಅದು ಶೇಕಡಾವಾರು ಎಷ್ಟಿದ್ದಾವೆ ಅಂತಂದೇಳಿ ಕಂಡುಹಿಡಿಬೇಕು. ನೋಡಿ, ನಾವು ಮೊದಲು ಏನು ಮಾಡೋಣ, ಪರಿಹಾರ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದ್ದಾವೆ ಕೌಂಟ್ ಮಾಡಿ. 1 2 3 4 5 6 7 8 9 10. ಟೋಟಲ್ 10 ನಂಬರ್ ಆಫ್ ಲೆಟರ್ಸ್. ಸೊ ದಟ್ ಟೋಟಲ್ ನಂಬರ್ ಆಫ್ ಲೆಟರ್ಸ್ 10. ಒಟ್ಟು ಅಕ್ಷರಗಳು 10 ಇದ್ದಾವೆ. ಮತ್ತು ನಂಬರ್ ಆಫ್ ಈ ಅಕ್ಷರಗಳ ಸಂಖ್ಯೆ. ಈ ಪದದಲ್ಲಿ ಅಂದರೆ ಪರ್ಸೆಂಟೇಜ್ ಅಂತಕ್ಕಂತಹ ವರ್ಡಲ್ಲಿ ಎಷ್ಟು ಈ ಅಕ್ಷರಗಳು ಇದ್ದಾವೆ ನೋಡಿ, ಕೌಂಟ್ ಮಾಡಿ. ಇಲ್ಲಿ 1, ಇಲ್ಲಿ 2 ಮತ್ತು ಇಲ್ಲೊಂದು 3. ಟೋಟಲ್ಲು 3 ಈ ಅಕ್ಷರಗಳು ಇದ್ದಾವೆ. ಈ ಅಕ್ಷರಗಳ ಸಂಖ್ಯೆ 3. ನಮ್ಗೆ ಬೇಕಿರೋದೇನು, ಭಿನ್ನರಾಶಿಯ ರೂಪ. ಪರ್ಸೆಂಟ್ ಆಫ್ ಈಸ್, ಶೇಕಡಾವಾರು ಈ ಅಕ್ಷರಗಳು ಬೇಕಂದರೆ ಭಿನ್ನರಾಶಿ ರೂಪ ತಗೊಂಡಾಗ ಇದಕ್ಕೆ ನಾವು ಔಟ್ ಆಫ್ ಎಷ್ಟಿದ್ದಾವೆ ಟೋಟಲ್ಲು 10 ಅಂತಿರೋದನ್ನು ನಾವು ಛೇದದಲ್ಲಿ ಬರಿತೀವಿ. ಎಷ್ಟು ಈ ಅಂತಕ್ಕಂಥವು ಎಷ್ಟಿದ್ದಾವೆ 3. 10ರಲ್ಲಿ 3 ಮಾತ್ರ ನಮಗೆ ಈ ಅಂತಕ್ಕಂಥವು. ಹಂಗಾಗಿ 3/10 ಅಂತ ಬರೀಬೇಕು. ಈ 3/10 ಅಂತಕ್ಕಂತಹದ್ದು ಭಿನ್ನರಾಶಿಯ ರೂಪ. ಈ ಭಿನ್ನರಾಶಿಯ ರೂಪವನ್ನು ನಾವು 100% ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಬರುತ್ತೆ. ನೋಡಿ, 3/10 ಇಂಟು 100%. 10 1s 10 10s 100. 10 into 3 30% ಆ್ಯಸ್ ಇಟ್ ಈಸ್ 30%, 30%. ಮುಂದೆ ಹೋಗೋಣವಾ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟ್ ಆಫ್ ಎ ಕ್ವಾಂಟಿಟಿ ಆರ್ ಎ ನಂಬರ್. ಮುಂದಿನ ಕಾನ್ಸೆಪ್ಟ್ ಬರೋಣ ನಾವು. ಪ್ರಮಾಣ ಅಥವಾ ಸಂಖ್ಯೆಯನ್ನು ಶೇಕಡಾವಾರು ಲೆಕ್ಕಾಚಾರ ಮಾಡೋದು ಹೇಗೆ ನೋಡಿ. ಟು ಡೆಟರ್ಮೈನ್ ಎ ಸ್ಪೆಸಿಫೈಡ್ ಪರ್ಸೆಂಟ್ ಆಫ್ ಎ ನಂಬರ್ ಆರ್ ಕ್ವಾಂಟಿಟಿ ವಿ ಹ್ಯಾವ್ ಫಸ್ಟ್ ಚೇಂಜ್ ದ ಪರ್ಸೆಂಟ್ ಟು ಫ್ರ್ಯಾಕ್ಷನ್. ನಾವೇನು ಮಾಡಬೇಕು, ಫಸ್ಟು ಕೊಟ್ಟಿರ್ತಕ್ಕಂತಹ ಫ್ರ್ಯಾಕ್ಷನನ್ನು ಪರ್ಸೆಂಟನ್ನು ಫ್ರ್ಯಾಕ್ಷನ್ಗೆ ಚೇಂಜ್ ಮಾಡಬೇಕು ಅಥವಾ ಡೆಸಿಮಲ್ಗೆ ಚೇಂಜ್ ಮಾಡಬೇಕು. ಆ್ಯಂಡ್ ದೆನ್ ಮಲ್ಟಿಪ್ಲೈಡ್ ವಿತ್ ದ ನಂಬರ್ ಆಫ್ ಕ್ವಾಂಟಿಟಿ. ಒಂದು ಸಂಖ್ಯೆ ಅಥವಾ ಪ್ರಮಾಣದ ನಿರ್ದಿಷ್ಟ ಶೇಕಡಾವನ್ನು ನಿರ್ಧರಿಸಲು ನಾವು ಮೊದಲು ಶೇಕಡಾವನ್ನು ಭಿನ್ನರಾಶಿಗೆ ಅಥವಾ ದಶಮಾಂಶಕ್ಕೆ ಪರಿವರ್ತಿಸಬೇಕು. ಆಮೇಲೆ ಅದನ್ನು ಸಂಖ್ಯೆ ಅಥವಾ ಪ್ರಮಾಣದೊಂದಿಗೆ ಗುಣಿಸಬೇಕು. ಉದಾಹರಣೆಗೆ 25% ಆಫ್ 90 ನೋಡಿ, ದಿಸ್ ಈಸ್ ದ ಕ್ವಾಂಟಿಟಿ. 90 ಅಂತಕ್ಕಂತಹದ್ದು ಕ್ವಾಂಟಿಟಿ. ದೆನ್ ಅದರಲ್ಲಿ 90ರಲ್ಲಿ ನಾವು 25%ಅನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, 25/100. ನೋಡಿ, ನಾವು ಇಲ್ಲಿ ಶೇಕಡಾವನ್ನು ಭಿನ್ನರಾಶಿ ಅಥವಾ ದಶಮಾಂಶಕ್ಕೆ ಬದಲಾಯಿಸಬೇಕು. 25% ಪರ್ಸೆಂಟೇಜ್ ಇರೋದನ್ನು ನಾವು ಭಿನ್ನರಾಶಿ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡ್ತಿದ್ವಿ, 100ರಿಂದ ಭಾಗಿಸ್ತಿದ್ವಿ. ಹಾಗಾಗಿ 25/100 ಆಯಿತು. 25% ಇದ್ದಿದ್ದು ಇಂಟು ಪ್ರಮಾಣದೊಂದಿಗೆ ಗುಣಿಸುತ್ತೇವೆ. ಮಲ್ಟಿಪ್ಲೈ ಇಟ್ ವಿತ್ ನಂಬರ್ ಆಫ್ ಕ್ವಾಂಟಿಟಿ. ಕ್ವಾಂಟಿಟಿ ಇಲ್ಲಿ 90. ಸೊ ದ್ಯಾಟ್ 25/100 ಇಂಟು 90. ಸೊ ದ್ಯಾಟ್ 25/100 ಅಂತಂದರೆ ಕೆಳಗಡೆ 2 zeros ಇರೋದ್ರಿಂದ ನಾವು 2 ಅಂಕಿಗಳನ್ನು ಎಡಕ್ಕೆ ಬರಬೇಕು, ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕಾದಾಗ ಅಲ್ವಾ. ನೋಡಿ, ಇಲ್ಲಿ 2 ಅಂಕ ಈ ಕಡೆ ಅಂದರೆ 0.0 ಇಲ್ಲಿರುತ್ತೆ. ಇದನ್ನು ನಾವು 2 ಅಂಕಿ ಈ ಕಡೆಗೆ ಬಂದರೆ ಇಲ್ಲಿ ಬರುತ್ತೆ. ಹಾಗಾಗಿ 0.25 ಇಂಟು 90 ಹಾಗೆ ಇರುತ್ತೆ. ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 22.50 ಇದು ಬರುತ್ತೆ. ನೋಡಿ, 60% ಆಫ್ 120. ಮತ್ತೊಂದು ಪ್ರಾಬ್ಲಮ್ ನೋಡೋಣ. 60% ಆಫ್ ₹120. ನಿಮಗೆ ಯಾರಾದರೂ 120 ರೂಪಾಯಿ ಕೊಟ್ಟು ಈ 60%ನ್ನು ಯಾರು ರಾಮ್ಗೋ ಶಾಮ್ಗೋ ಯಾರಿಗಾದ್ರೂ ಒಬ್ರಿಗೆ ಕೊಡಿ ಅಂತ ಹೇಳ್ತಾರೆ. ನೀವು ಎಷ್ಟು ಕೊಡ್ತೀರಾ? ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ₹120ದ 60% ಎಷ್ಟು ಅಂತ. ನೋಡಿ, ಇಲ್ಲಿ 60% ಅಂದರೆ 60/100 ಇಂಟು ಕ್ವಾಂಟಿಟಿ ಅಂದರೆ ಪ್ರಮಾಣ ಎಷ್ಟು, ₹120. 120ಇಂದ ಗುಣಿಸಿ. ನೋಡಿ, 60% ಸೇಮ್ 0.0 ಹೀಗಿರುತ್ತೆ. ನಾವು ಈ ಪಾಯಿಂಟನ್ನು ಎರಡು ಅಂಕಿ ಲೆಫ್ಟ್ ತಗೊತೀವಿ. ಸೊ ದ್ಯಾಟ್ 0.60 ಇಂಟು ₹120 ಇವಾಗ 72.00 ರೂಪೀಸ್. ಅಂದರೆ ನಿಮ್ಗೆ ಯಾರಾದರೂ 120 ರೂಪಾಯಿ ಕೊಟ್ಟು 60% ಮಾತ್ರ ಇನ್ನೊಬ್ರಿಗೆ ಯಾರಿಗಾದ್ರೂ ಕೊಡಿ ಅಂತಂದರೆ ನೀವು ಎಷ್ಟು ಕೊಡಬೇಕು? 72 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. 60% ಆಫ್ ದಿ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಆರ್ ಗರ್ಲ್ಸ್. If the total number of girls in the school is 690, find the total number of students
ಇನ್ ದ ಸ್ಕೂಲ್ ಆಲ್ಸೋ ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಇನ್ ದ ಸ್ಕೂಲ್. ಒಂದು ಶಾಲೆಯಲ್ಲಿ 60% ವಿದ್ಯಾರ್ಥಿಗಳು ಹುಡುಗಿಯರು, 60% ಇರ್ತಕ್ಕಂಥವ್ರು ಹುಡುಗಿಯರು. ಶಾಲೆಯಲ್ಲಿನ ಒಟ್ಟು ಬಾಲಕಿಯರ ಸಂಖ್ಯೆ 690 ಆಗಿದ್ದರೆ ಆ ಶಾಲೆಯಲ್ಲಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಶಾಲೆಯಲ್ಲಿನ ಹುಡುಗರ ಸಂಖ್ಯೆ. ನೋಡಿ ಇಲ್ಲಿ ಒಂದು ಶಾಲೆಯಲ್ಲಿ 60% ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ. ಅಂದರೆ 60% ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಆರ್ ಗರ್ಲ್ಸ್. 60% ಗರ್ಲ್ಸ್ ಇದ್ದಾರೆ. ಆ 60% ಎಷ್ಟು ಅಂದರೆ ವಿದ್ಯಾರ್ಥಿನಿಯರ ಸಂಖ್ಯೆ, ಬಾಲಕಿಯರ ಸಂಖ್ಯೆ ಎಷ್ಟಿದೆ? 690 ಇದೆ. ಹಾಗಾದರೆ ಆ ಶಾಲೆಯಲ್ಲಿರ್ತಕ್ಕಂತಹ ಒಟ್ಟು ವಿದ್ಯಾರ್ಥಿಗಳು ಮತ್ತು ಒಟ್ಟು ಹುಡುಗರ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ನೋಡಿ ಸೊಲ್ಯೂಷನ್. ಲೆಟ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಬಿ ಎಕ್ಸ್. ಎಷ್ಟು ಜನ ಇದ್ದಾರೆ ಆ ಶಾಲೆಯಲ್ಲಿ ನಮಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲದೆ ಇರೋದನ್ನು ಚರಾಕ್ಷರ ಅಂದರೆ ಎಕ್ಸ್ ಅಂತ ತಗೊಳ್ಳೋಣ. ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ದೆನ್ 60% ಆಫ್ ಎಕ್ಸ್. ಯಾಕೆ 60% ಆಫ್ ಎಕ್ಸ್ ತಗೊಂಡೆ? ಎಕ್ಸ್ ಅಂತಂದ್ರೇನು? ಒಟ್ಟು ವಿದ್ಯಾರ್ಥಿಗಳು. ಒಟ್ಟು ವಿದ್ಯಾರ್ಥಿಗಳಲ್ಲಿ 60% ಹುಡುಗಿಯರಾಗಿದ್ದಾರೆ ಅಂತ ಹೇಳಿದರು, ಅಂದರೆ ಬಾಲಕಿಯರು. ಎಷ್ಟು? 60% ಆಫ್ ಎಕ್ಸ್ ಅಂದರೆ 690 ಅವರೇ ಕೊಟ್ಟಿದ್ದಾರೆ ಅಲ್ವಾ? ಹಾಗಾಗಿ ನಾವು 60% ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 690 ಬರ್ಕೊಂಡ್ವಿ. ನೋಡಿ 60% ಅಂದರೆ 60/100. ನಾವು ಕೊಟ್ಟಿರ್ತಕ್ಕಂತಹ ಶೇಕಡವನ್ನು ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿದ್ವಿ. ಇಂಟು ಎಕ್ಸ್. ನಾವು ಪ್ರಮಾಣದೊಂದಿಗೆ ಇದು ಮಾಡಬೇಕಾದಾಗ ನಾವು ಕ್ವಾಂಟಿಟಿಯನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ 60/100 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 690. ನೋಡಿ ನಮ್ಗೆ ಬೇಕಿರೋದು ಎಕ್ಸ್. ಎಲ್ ಎಚ್ ಎಸ್ ಅನ್ನು ನೋಡಿಕೊಂಡಾಗ ನಮಗೆ 60/100 ಇಂಟು ಎಕ್ಸ್, ಆರ್ ಎಚ್ ಎಸ್ ನೋಡ್ಕೊಂಡಾಗ 690 ಬರುತ್ತೆ. ನಮಗೆ ಬೇಕಿರೋದು ಎಕ್ಸು. ಆ ಎಕ್ಸ್ ಅಂತಕ್ಕಂಥದ್ದು ಎಲ್ ಎಚ್ ಎಸ್ ಅಲ್ಲಿದೆ. ನಾವು ಆ ಎಲ್ ಎಚ್ ಎಸ್ ಅಲ್ಲಿ ಯಾವ್ದು ಬೇಕೋ ಅದನ್ನು ಮಾತ್ರ ಉಳಿಸ್ಕೊಂಡು ಬೇಕಿಲ್ದಿರೋದನ್ನು ಆ ಕಡೆ ಕಳಿಸೋಣ. ಛೇದದಲ್ಲಿರ್ತಕ್ಕಂತಹ 100 ಬಲಭಾಗಕ್ಕೆ ಆರ್ ಎಚ್ ಎಸ್ಸಿಗೆ ಕಳಿಸಿದ್ರೆ ಅಂಶಕ್ಕೆ ಬರುತ್ತೆ. ಅಂಶದಲ್ಲಿರ್ತಕ್ಕಂತಹ 60 ಬಲಭಾಗಕ್ಕೆ ಅಂದರೆ ಆರ್ ಎಚ್ ಎಸ್ಸಿಗೆ ಕಳಿಸಿದ್ರೆ ಛೇದದಲ್ಲಿ ಬರುತ್ತೆ. ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ ಆರ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಬೇಕಾದ್ರೆ. ಅಥವಾ ವೈಸ್ ವರ್ಸ, ಆರ್ ಎಚ್ ಎಸ್ ಅಲ್ಲಿರೋದನ್ನು ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಬೇಕಂದ್ರೆ ಕೂಡ ಛೇದ ಅಂಶ ಆಗುತ್ತೆ, ಅಂಶ ಛೇದ ಆಗುತ್ತೆ. ನೋಡಿ ಈಗ this 0 and this 0 cancel. Then we got 69 into 100, 6900 divided by 6. Then 6900 divided by 6 will give 1150. ಹಾಗಾದರೆ ಇದು ಏನಿದು 1150? ಇದು ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಅಂದ್ರೇನು? ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಶಾಲೆಯಲ್ಲಿರ್ತಕ್ಕಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿದ್ವಿ. ಇಲ್ಲಿ ಮುಗೀತಾ ಪ್ರಾಬ್ಲಮ್ಮು? ಇನ್ನೂ ಒಂದಿದೆ. ಏನು? ಶಾಲೆಯಲ್ಲಿನ ಒಟ್ಟು ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನಾವು ಕಂಡುಹಿಡಿಯೋದು ಈಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಈಗ ಹುಡುಗರ ಸಂಖ್ಯೆಯನ್ನು ನೋಡೋಣ. ನೋಡಿ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಈಸ್ 1150. ಅದರಲ್ಲಿ ಹುಡುಗಿಯರದನ್ನು ಮೈನಸ್ ಮಾಡೋದು ಅಂದರೆ ಬಾಲಕಿಯರದ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ವಿ ಗಾಟ್ ಹುಡುಗರ ಸಂಖ್ಯೆ. 1150 ಮೈನಸ್ 690 ವಿಲ್ ಗಿವ್ಸ್ 460. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ನಾವು ಬಾಲಕಿಯರ ಸಂಖ್ಯೆಯನ್ನು ಕಳೆದಾಗ ನಮಗೆ ಹುಡುಗರ ಸಂಖ್ಯೆ ಬರ್ತದೆ. ಮುಂದಿನ ಸಮಸ್ಯೆಯನ್ನು ನೋಡೋಣ. ಫೈಂಡ್ ದ ಸಮ್ ವಿಚ್ ಈಸ್ ಇನ್ಕ್ರೀಸ್ಡ್ ಬೈ 15% ಬಿಕಮ್ಸ್ 19,320. ಒಂದು ಮೊತ್ತವನ್ನು 15% ಹೆಚ್ಚಿಸಿದಾಗ ರು 19,300 ಆಗುತ್ತದೆ. ಹಾಗಾದರೆ ಆ ಮೊತ್ತವನ್ನು ಕಂಡುಹಿಡಿಯಿರಿ. ಯಾವುದೋ ಒಂದು ಮೊತ್ತ ಕೊಟ್ಟಿದ್ದರೆ ಆ ಮೊತ್ತವನ್ನು 15% ಹೆಚ್ಚಿಗೆ ಮಾಡಿದಾಗ ನಮಗೆ 19,320 ರೂಪಾಯಿ ಸಿಗ್ತದೆ. ಹಾಗಾದರೆ ಆ ಮೊತ್ತ ಯಾವುದು ಅಂತ ಕಂಡುಹಿಡಿಯಬೇಕು. ನೋಡಿ ಈಗ ಸೊಲ್ಯೂಷನ್. ಲೆಟ್ ದ ಸಮ್ ಬಿ ಎಕ್ಸ್. ಅದು ಎಷ್ಟು ನಂಗೆ ಮೊತ್ತ ಅಂತ ಗೊತ್ತಿಲ್ಲ ನಮಗೆ. ಆ ಮೊತ್ತ ಎಕ್ಸ್ ಆಗಿರಲಿ. ಓಕೆ. ದೆನ್ ಎಕ್ಸ್ ಪ್ಲಸ್ 15% ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ರುಪೀಸ್ 19,320. ಹೇಗೆ ಬರ್ಕೊಂಡೆ ಇದನ್ನು ನಾನು? ನೋಡಿ ಇಲ್ಲಿ ನಾವು ಯಾವುದೋ ಒಂದು ಮೊತ್ತ ಇದೆ, ಆ ಮೊತ್ತನ ಎಕ್ಸ್ ಅಂತ ತಗೊಂಡಿದ್ದೀವಿ. ಆ ಎಕ್ಸ್ ಮೊತ್ತಕ್ಕೆ 15% ಹೆಚ್ಚಿಗೆ ಮಾಡಿದ್ರೆ 15% ಆಫ್ ಎಕ್ಸ್, ಆ ಮೊತ್ತದ 15% ಹೆಚ್ಚಿಗೆ ಮಾಡಿದ್ರೆ ನಮಗೆ 19,320 ಬರುತ್ತೆ. ನೋಡಿ ಈ ಸೆಂಟೆನ್ಸ್ ನೋಡಿಕೊಂಡು ನಾವು ಏನು ಕೊಟ್ಟಿದ್ದಾರೆ ಅಂತ ಕಂಡುಹಿಡ್ಕೋಬೇಕು. ಸೆಂಟೆನ್ಸ್ ನೋಡೋದು ಬಹಳ ಮುಖ್ಯ. ಹಾಗಾದರೆ ಸೆಂಟೆನ್ಸ್ ಏನು? ಸೆಂಟೆನ್ಸ್ ಈಸ್ ಎ ಶುಂಠಿ ಪುಡಿ, ತಲೆನೋವು ಬಂದರೆ ಹರ್ಕಂಡು ಕುಡಿ. ನೋ ನಾಟ್.
ಸೆಂಟೆನ್ಸ್ ಈಸ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಫುಲ್ ಮೀನಿಂಗ್ಸ್. ಓಕೆ, ನಾವು ಇಂಗ್ಲೀಷ್ ಗ್ರಾಮರನ್ನು ಬಿಟ್ಬಿಡೋಣ, ಬನ್ನಿ ಮ್ಯಾಥಮೆಟಿಕ್ಸ್ ನೋಡೋಣ. ನೋಡಿ, ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ನೋಡೋದು ಬಹಳ ಮುಖ್ಯ. ಆ ಸೆಂಟೆನ್ಸನ್ನು ನೋಡಿಕೊಂಡು ನಾವು ಈ ಈಕ್ವೇಷನನ್ನು ಬರ್ಕೊಂಡ್ವಿ. ಎಕ್ಸ್ ಪ್ಲಸ್ 15% ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ರುಪೀಸ್ 19,320. ನೋಡಿ, ಎಕ್ಸ್ ಪ್ಲಸ್ 15% ಆಫ್ ಎಕ್ಸ್ ಮೀನ್ಸ್ 15 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಓಕೆ, ಎಕ್ಸ್ ಪ್ಲಸ್ 15 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು ರುಪೀಸ್ 19,320. ಈಗ ನಾವು ಸಿಂಪ್ಲಿಫೈ ಮಾಡೋದಕ್ಕೆ, ಸರಳೀಕರಣಗೊಳಿಸೋದಕ್ಕೆ ನಾವು ಎರಡು ಕಡೆ 100ರಿಂದ ಗುಣಿಸೋಣ. ನೋಡಿ ಇಲ್ಲಿ, ಎಕ್ಸ್ ಇಂಟು 100 ಪ್ಲಸ್ 15 ಬೈ ಎಕ್ಸ್ ಇಂಟು 100 ಇಂಟು ಎಕ್ಸ್ ಇಂಟು 100 ಈಸ್ ಈಕ್ವಲ್ಸ್ ಟು ರುಪೀಸ್ 19,320 ಇಂಟು 100. ಎರಡು ಕಡೆ ನಾವು 100ರಿಂದ ಗುಣಿಸಿದ್ದೀವಿ. ಎರಡು ಕಡೆ ಅಂತಿದ್ದೀರಾ, ಮತ್ತು ಇಲ್ಲಿ ಗುಣಿಸಿದ್ದೀರಾ, ಇಲ್ಲಿ ಯಾಕೆ ಎರಡು ಸರಿ ಗುಣಿಸಿದ್ದೀರಾ ಅಂದರೆ ಇಲ್ಲಿ ಪಾಸಿಟಿವ್ ಸೈನ್, ಅಂದರೆ ಟರ್ಮ್ಸ್ ಬೇರೆ ಬೇರೆ ಟರ್ಮ್ಸ್ ಇದೆ, ಎರಡಿದೆ. ಹಾಗಾಗಿ ಇಲ್ಲಿ ಎರಡು ಕಡೆ ಗುಣಿಸಿ ಅಂದಾಗ ಈ ಎರಡನ್ನು 100ರಿಂದ ಗುಣಿಸ್ಬೇಕು. ಇಲ್ಲಾಂದರೆ ಹೀಗೆ ಬರ್ಕೋಬೋದು, 100 ಇಂಟು ಎಕ್ಸ್ ಪ್ಲಸ್ 15 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಅಂತ ಬರ್ಕೊಂಡಾಗ ನಾವು ಈಸ್ ಈಕ್ವಲ್ಸ್ ಟು ರುಪೀಸ್ 19,320 ಇಂಟು 100 ಅಂತ ಬರ್ಕೋಬೋದು. ನೆಕ್ಸ್ಟ್ ಅಗೈನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ 100 ಇಂಟು ಎಕ್ಸ್ 100x, 100 ಇಂಟು 15 ಬೈ ಎಕ್ಸ್, 15 ಬೈ 100 ಇಂಟು ಎಕ್ಸ್ ಬಿಕಮ್ಸ್ 15 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಂಟು 100. ಓಕೆ, ಮುಂದೆ ನೋಡೋಣ. ನೋಡಿ, ದಿಸ್ 100 and this 100 ಕ್ಯಾನ್ಸಲ್. ಸಿ, ಎಕ್ಸ್ ಇಂಟು 100 100x ಪ್ಲಸ್ 15 ಇಂಟು ಎಕ್ಸ್ 15x. ದಿಸ್ 100 and this 100 will cancel. We have only 15 into x, 15x is equals to 19,320 into 100. We get 19,32,000. Then 100x plus 15x becomes 115x. 100x ಮತ್ತು 15x ಅನ್ನು ಕೂಡಿದ್ರೆ 115x ಬರುತ್ತೆ. ಮತ್ತು 19,32,000 ಹಾಗೆ ಇದೆ. ನಮ್ಗೆ ಬೇಕಿರೋದೇನು ಎಕ್ಸ್ ಮಾತ್ರ. ಈ ಎಲ್ ಎಚ್ ಅಲ್ಲಿ ಇರ್ತಕ್ಕಂತಹ 115ಅನ್ನು RHSಗೆ ಕಳಿಸಿ. ಹೇಗೆ ನೋಡಿ, ಇಲ್ಲಿ ಏನರಲ್ಲಿದೆ ಅಂದರೆ ಇದು 15x ಇದೆ ಅಂತ ಅಂದರೆ ಛೇದದಲ್ಲಿ ಒಂದಿರುತ್ತೆ ಅಂತ ಅರ್ಥ ಅಲ್ವಾ. ನಾವೇನು ಹೇಳಿದೆ, ಛೇದ ಅಂಶ ಆಗುತ್ತೆ, ಅಂಶ ಛೇದ ಆಗುತ್ತೆ RHSಗೆ ಕಳ್ಸೋಕೆ. ಆಗ 115x ಅಂಶದಲ್ಲಿರ್ತಕ್ಕಂತಹದ್ದು ಛೇದಕ್ಕೆ ಬರುತ್ತೆ. ನೆಕ್ಸ್ಟ್ 19,32,000 ಡಿವೈಡೆಡ್ ಬೈ 115. 115ನ 5 2s 10, 1 is remaining, then 15, 5 3s 15, 115 ಕ್ಲಿಯರ್. ಡಿನಾಮಿನೇಟರ್ ಕ್ಲಿಯರ್ ಆಯಿತು. ನ್ಯೂಮರೇಟರ್ ಬರೋಣ. ದೆನ್ 5 3s 15, 4 is remaining, 43. ದೆನ್ 5 8s 40, 3 is remaining, 32. 5 6s 30, 2 is remaining, 20. Then 5 4s 20, clear. Then 2 zeros are there, then these 2 zeros will come here. Okay, then 3,86,400 divided by 23, we got rupees 16,800. ಅಸೈನ್ಮೆಂಟ್ 1 ನಿಮಗೆ ಮನೆ ಕೆಲಸ ಎಷ್ಟು ಕಲ್ತಿದ್ದೀರಿ ಏನಿಲ್ಲ ಅಂತ ನೋಡೋದಕ್ಕೆ ಅಲ್ವಾ. ನೋಡಿ, ಮೊದಲನೇ ಪ್ರಾಬ್ಲಮ್, ರೈಟ್ ಈಚ್ ಆಫ್ ದಿ ಫಾಲೋಯಿಂಗ್ ಪರ್ಸೆಂಟ್ ಆ್ಯಸ್ ಎ ಫ್ರ್ಯಾಕ್ಷನ್. ಕೆಳಗಿನ ಪ್ರತಿಯೊಂದು ಶೇಕಡಗಳನ್ನು ಭಿನ್ನರಾಶಿಯಾಗಿ ಬರೀಬೇಕು. ಮೊದಲನೇದು A 53%, B 6.25%. ಎರಡನೇದು, ರೈಟ್ ಈಚ್ ಆಫ್ ದಿ ಫಾಲೋಯಿಂಗ್ ಪರ್ಸೆಂಟ್ ಆ್ಯಸ್ ಡೆಸಿಮಲ್. ಕೆಳಗಿನ ಪ್ರತಿಯೊಂದು ಶೇಕಡವನ್ನು ದಶಮಾಂಶವಾಗಿ ಬರೀಬೇಕು. A 72%, B 41%. ಮತ್ತೊಂದು ಮೂರನೇದು, ಇನ್ ದ ವರ್ಡ್ ಅರ್ಥಮೆಟಿಕ್ ವಾಟ್ ಪರ್ಸೆಂಟ್ ಆಫ್ ಲೆಟರ್ಸ್ ಐ ಇರತಕ್ಕಂತಹ ಐ ಎಷ್ಟಿದ್ದಾವೆ ಅಂತ ಪರ್ಸೆಂಟೇಜ್ ಆಫ್ ಐನ ಫೈಂಡ್ ಔಟ್ ಮಾಡಬೇಕು. ಅರ್ಥಮೆಟಿಕ್ ಪದದಲ್ಲಿ ಶೇಕಡಾವಾರು ಐ ಅಕ್ಷರಗಳು ಎಷ್ಟು. ನಾಲ್ಕನೇದು, ಎ ಫ್ಯಾಮಿಲಿ ಸ್ಪೆಂಡ್ 35% ಆಫ್ ಇಟ್ಸ್ ಮಂತ್ಲಿ ಬಡ್ಜೆಟ್ ಆಫ್ rupees 7,500 ಆನ್ ಫುಡ್. ಹೌ ಮಚ್ ಡಸ್ ದ ಫ್ಯಾಮಿಲಿ ಸ್ಪೆಂಡ್ ಆನ್ ಫುಡ್? ಒಂದು ಕುಟುಂಬವು ತನ್ನ ಮಾಸಿಕ ಆದಾಯದ $7,535% ಆಹಾರಕ್ಕಾಗಿ ಖರ್ಚು ಮಾಡುತ್ತದೆ. ಕುಟುಂಬವು ಆಹಾರಕ್ಕಾಗಿ ಎಷ್ಟು ಹಣವನ್ನು ಖರ್ಚು ಮಾಡುತ್ತದೆ? ದೀಸ್ ಆರ್ ವೆರಿ ಈಸಿ. ಯೋಚಿಸಿ ನೋಡಿ, ಇದನ್ನು ಮಾಡಿ. ಧನ್ಯವಾದಗಳು. ಓಂ ಶ್ರೀ ಸಾಯಿರಾಮ್.